A company leased a colliery on 1/1/2004 at a minimum rent of rupees 2 lakh per annum, merging into a royalty of rupees 10 per ton with the power to recoup short workings over the first 3 years of the lease. ಇಲ್ಲಿ ಎ ಕಂಪನಿ ಲೆಸ್ಸರ್ ಇವರು ಯಾರಿಗೆ ಲೀಸಿಗೆ ಕೊಡ್ತಿದ್ದಾರೆ ಅಂತ ಈ ಪ್ರಾಬ್ಲಮಲ್ಲಿ ಮೆನ್ಷನ್ ಮಾಡಲಿಲ್ಲ, ಹಾಗಾಗಿ ನಾವು ಬಿ ಕಂಪನಿ ಅಂತ ಅಸ್ಯೂಮ್ ಮಾಡುವ. ಲೆಸ್ಸಿ ಎ ಕಂಪನಿ ಲೆಸ್ಸರ್, ಬಿ ಕಂಪನಿ ಲೆಸ್ಸಿ. ಓಕೆ, ಮಿನಿಮಮ್ ರೆಂಟ್ ಅಮೌಂಟ್ 2 ಲ್ಯಾಕ್ ಪರ್ ಆ್ಯನಮ್. ಬಿ ಕಂಪನಿಯವರು ಮಿನಿಮಮ್ ರೆಂಟ್ 2 ಲ್ಯಾಕ್ ಅನ್ನು ಎ ಕಂಪನಿಯವರಿಗೆ ಕೊಡಬೇಕು ಪ್ರತಿ ವರ್ಷ, ಒಂದು ವೇಳೆ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ. ಮರ್ಜಿಂಗ್ ಇಂಟು ಎ ರಾಯಲ್ಟಿ ಆಫ್ rupees 10 per ton with a power to recoup short workings over the first 3 years of the lease. ರಾಯಲ್ಟಿ ಅಮೌಂಟ್ ಆಗಿ 10 ರೂಪೀಸನ್ನು 1 ಟನ್ನಿಗೆ ಕೊಡಬೇಕು ಎ ಕಂಪನಿಯವರಿಗೆ. ಮತ್ತು ಎ ಕಂಪನಿಯವರು ಒಂದು ಪವರ್ ಕೊಡ್ತಾರೆ ಬಿ ಕಂಪನಿಯವರಿಗೆ, ಪವರ್ ಟು ರೀಕೂಪ್ ಶಾರ್ಟ್ ವರ್ಕಿಂಗ್ಸ್ ಓವರ್ ದಿ ಫಸ್ಟ್ 3 years ಆಫ್ ದಿ ಲೀಸ್. ಮೊದಲ 3 ವರ್ಷದ ಒಳಗೆ ಯಾವುದೇ ಲಾಸ್ ಆದದಿದ್ರೂ ಅದನ್ನು ರೀಕೂಪ್ ಅಂದರೆ ರಿಕವರಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ದಿ ಔಟ್ಪುಟ್ ಆಫ್ ದಿ ಕೋಲ್ ಮೈನ್ ಫಾರ್ ದಿ ಫಸ್ಟ್ 4 years ಆರ್ 2004 12,000 tons, 2005 15,100 ton, 2006 21,900 ton, 2007 25,000 ton. Prepare minimum rent account, royalty account, short workings accounts and lesser account. ನೋಡಿ, ಈ ಪ್ರಾಬ್ಲಮಿಗೆ ಈಗ ಸೊಲ್ಯೂಷನ್ ಮಾಡುವ. ಬುಕ್ಸ್ ಆಫ್ ಬಿ ಕಂಪನಿ. ಬಿ ಕಂಪನಿ ಅಂದರೆ ಲೆಸ್ಸಿ ಕಂಪನಿ. ನಾವು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡುವಾಗ ಲೆಸ್ಸಿ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಬೇಕು. ಟೇಬಲ್ ಶೋಯಿಂಗ್ ದಿ ಪೇಮೆಂಟ್ ಆಫ್ ರಾಯಲ್ಟಿ. ಲೆಸ್ಸರ್ಗೆ ಎಷ್ಟು ರಾಯಲ್ಟಿ ಕೊಡಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡೋದು ಇದು. ಫಸ್ಟ್ ಇಯರಲ್ಲಿ ಪ್ರಾಬ್ಲಮಲ್ಲಿ ಮೆನ್ಷನ್ ಮಾಡಿರ್ತಾರೆ, 4 years ಮೆನ್ಷನ್ ಮಾಡಿದ್ದಾರೆ, ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಔಟ್ಪುಟ್ ಸಹ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಆ್ಯಸ್ ಇಟ್ ಈಸ್ ಬರೀರಿ. 12,000 15,100 21,900 25,000. ನೆಕ್ಸ್ಟ್ ಕಾಲಮ್ ರಾಯಲ್ಟಿ rupees 10 per ton. ರಾಯಲ್ಟಿ ಎಷ್ಟು ಸಿಕ್ಕಿದೆ ಅಂತ. ಫಸ್ಟ್ ಇಯರಲ್ಲಿ 1,20,000 ಸಿಕ್ಕಿದೆ. ಹೇಗಂದರೆ 12,000 ಇಂಟು 10 1,20,000, 15,100 ಇಂಟು 10 1,51,000, 21,900 ಇಂಟು 10 2,19,000, 25,000 ಇಂಟು 10 2,50,000. ನೆಕ್ಸ್ಟ್ ಕಾಲಮ್ ಮಿನಿಮಮ್ ರೆಂಟ್ ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ ನೋಡಿ, 2 ಲ್ಯಾಕ್ ಪರ್ ಆ್ಯನಮ್. ಒಂದು ವರ್ಷಕ್ಕೆ ಮಿನಿಮಮ್ ರೆಂಟ್ 2 ಲ್ಯಾಕ್ ಕೊಡಲೇಬೇಕು. ಒಂದು ವೇಳೆ ಪ್ರಾಫಿಟ್ ಆದರೂ ಲಾಸ್ ಆದರೂ ಕೊಡಲೇಬೇಕು. 2 ಲ್ಯಾಕ್ ಬರೀರಿ ಎಲ್ಲ ಕಾಲಮಲ್ಲಿ. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಮೀನ್ಸ್ ರಾಯಲ್ಟೀಸ್ ಲೆಸ್ ದೆನ್ ಮಿನಿಮಮ್ ರೆಂಟ್. ರಾಯಲ್ಟಿ ಅಮೌಂಟ್ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದ್ದರೆ ಅದನ್ನು ನಾವು ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ರಾಯಲ್ಟಿ ಮತ್ತು ಮಿನಿಮಮ್ ರೆಂಟಿನ ನಡುವಿನ ಡಿಫ್ರೆನ್ಸ್ ಅಮೌಂಟನ್ನು ಶಾರ್ಟ್ ವರ್ಕಿಂಗಲ್ಲಿ ಬರಿಬೇಕು. ಸೆಕೆಂಡ್ ಇಯರಲ್ಲಿ ನೋಡಿ, 1,51,000 ರಾಯಲ್ಟಿ ಅಮೌಂಟ್ ಉಂಟು, ಮಿನಿಮಮ್ ರೆಂಟ್ 2 ಲ್ಯಾಕ್ ಉಂಟು. ಅಗೈನ್ ರಾಯಲ್ಟಿನೇ ಅಮೌಂಟ್ ಕಡಿಮೆ ಇದೆ, ಹಾಗಾಗಿ ಡಿಫ್ರೆನ್ಸ್ ಅಮೌಂಟನ್ನು ಶಾರ್ಟ್ ವರ್ಕಿಂಗಲ್ಲಿ ಬರೀರಿ. ನೆಕ್ಸ್ಟ್ ಥರ್ಡ್ ಇಯರಲ್ಲಿ ನೋಡಿ, 2,19,000 ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ 2 ಲ್ಯಾಕ್ ಇದೆ. ಮಿನಿಮಮ್ ರೆಂಟ್ಗಿಂತನೂ ರಾಯಲ್ಟಿ ಜಾಸ್ತಿ ಇದೆ, ಹಾಗಾಗಿ ಸರ್ಪ್ಲಸ್ ಕಾಲಮ್ ಓಪನ್ ಮಾಡಬೇಕು. ಸರ್ಪ್ಲಸ್ ಮೀನ್ಸ್ ರಾಯಲ್ಟಿ ಈಸ್ ಮೋರ್ ದೆನ್ ಮಿನಿಮಮ್ ರೆಂಟ್. ರಾಯಲ್ಟಿ ಅಮೌಂಟ್ ಮಿನಿಮಮ್ ರೆಂಟ್ಗಿಂತನೂ ಜಾಸ್ತಿ ಇದ್ದರೆ ಅದನ್ನು ನಾವು ಸರ್ಪ್ಲಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸರ್ಪ್ಲಸ್ ಅಮೌಂಟ್ ಇಲ್ಲಿ 19,000, ಹಾಗಾಗಿ 19,000 ಇಲ್ಲಿ ಸರ್ಪ್ಲಸ್ ಕಾಲಮಲ್ಲಿ ಬರಿಬೇಕು. ನೆಕ್ಸ್ಟ್ ಫೋರ್ತ್ ಇಯರಲ್ಲಿ ನೋಡಿ, ರಾಯಲ್ಟಿ 2,50,000 ಉಂಟು, ಮಿನಿಮಮ್ ರೆಂಟ್ 2 ಲ್ಯಾಕ್ ಉಂಟು. ಅಗೇನ್ 50,000 ಸರ್ಪ್ಲಸ್ ಅಮೌಂಟ್, ಹಾಗಾಗಿ ಸರ್ಪ್ಲಸ್ ಕಾಲಮಲ್ಲಿ ಬರಿಬೇಕು. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಅಂಡರಲ್ಲಿ 2 ಕಾಲಮ್ ಬರುತ್ತೆ, ರಿಕವರ್ಡ್ ಆ್ಯಂಡ್ ನಾಟ್ ರಿಕವರ್ಡ್. ನೀವು ಅಂದರೆ ರೀಕೂಪ್ಡ್ ಅಂತ ಕೇಳಿರ್ಬೋದು. ರೀಕೂಪ್ಡ್ ಮತ್ತು ರಿಕವರ್ಡ್ ಸೇಮ್. ರಿಕವರ್ಡಲ್ಲಿ ನಾವೆಷ್ಟು ರಿಕವರಿ ಮಾಡ್ಕೋಬೋದು ಅಂತ. ನಮಗೆ ಶಾರ್ಟ್ ವರ್ಕಿಂಗ್ ನೋಡಿ ಎಷ್ಟು ಬರುತ್ತೆ ಅಂತ. ಟೋಟಲ್ ಶಾರ್ಟ್ ವರ್ಕಿಂಗ್ಸ್ ನೋಡಿ, ಟೋಟಲ್ ಶಾರ್ಟ್ ವರ್ಕಿಂಗ್ಸ್ 1,29,000 ಬರುತ್ತೆ. 80,000 ಪ್ಲಸ್ 49,000 ಮಾಡಿದಾಗ ನಮಗೆ ಶಾರ್ಟ್ ವರ್ಕಿಂಗ್ 1,29,000 ಬರುತ್ತೆ. ಅದರಲ್ಲಿ ನಾವು 19,000 ಅಷ್ಟು ರಿಕವರಿ ಮಾಡ್ಕೊಳ್ಬೋದು. ಯಾಕಂದರೆ ಪ್ರಾಬ್ಲಮಲ್ಲೇ ಮೆನ್ಷನ್ ಮಾಡಿರ್ತಾರೆ ನೋಡಿ, ಯಾವುದೇ ಶಾರ್ಟ್ ವರ್ಕಿಂಗ್ಸ್ ಇದ್ದರೆ ಅದನ್ನು ನೀವು ಫಸ್ಟ್ 3 years ಒಳಗಡೆ
ರಿಕವರಿ ಮಾಡ್ಕೋಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಹಾಗಾಗಿ 3 ವರ್ಷದ ಒಳಗಡೆ ಅಂದರೆ ನಮಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಈ ವರ್ಷದ ಒಳಗಡೆ ನಾವು ರಿಕವರಿ ಮಾಡ್ಕೋಬೋದು. ಹಾಗಾಗಿ 19,000 ರಿಕವರಿ ಮಾಡ್ಕೊಳ್ತಿದ್ದೇವೆ. 1,29,000 ಮೈನಸ್ 19,000, ರಿಮೈನಿಂಗ್ ಬ್ಯಾಲೆನ್ಸ್ 1,10,000. ಈ ಅಮೌಂಟ್ ನಾಟ್ ರಿಕವರ್ಡ್ ಅಮೌಂಟ್, ನಮಗೆ ರಿಕವರಿ ಮಾಡ್ಕೊಳ್ಳೋಕೆ ಆಗದೇ ಇರೋ ಅಮೌಂಟ್. ಇದನ್ನು ನೀವು ಕೇಳ್ಬೋದು, ನೆಕ್ಸ್ಟ್ ಇಯರ್ಗೆ 50,000 ಸರ್ಪ್ಲಸ್ ಉಂಟು, ರಿಕವರಿ ಮಾಡ್ಕೋಬೋದಲ್ಲ ಅಂತ. ಬಟ್ ಆಗಲ್ಲ, ಪ್ರಾಬ್ಲಮಲ್ಲಿ ಕೊಟ್ಟಿರೋ ಹಾಗೆ 3 ವರ್ಷದ ಒಳಗಡೆ ಇದನ್ನು ರಿಕವರಿ ಮಾಡ್ಕೋಬೇಕು. ಓಕೆ, ನಾಟ್ ರಿಕವರ್ಡ್ ಕಾಲಮಲ್ಲಿ 1,10,000 ಬರೀಬೇಕು. ನೆಕ್ಸ್ಟ್ ಅಮೌಂಟ್ ಪೇಯ್ಡ್ ಟು ಲ್ಯಾಂಡ್ ಲಾರ್ಡ್, ನಾವು ಲೆಸ್ಸರ್ಗೆ ಎಷ್ಟು ಅಮೌಂಟನ್ನು ಕೊಡ್ತಿದ್ದೇವೆ ಅಂತ ನೋಡಿ. ಫಸ್ಟಿಗೆ ನಮಗೆ ಲಾಸ್ ಆಗ್ತಾಯಿದೆ, ರಾಯಲ್ಟಿ 1,20,000 ಮಾತ್ರ ಇತ್ತು, ಮಿನಿಮಮ್ ರೆಂಟ್ 2 lakh ಜಾಸ್ತಿನೇ ಇದೆ. ಮಿನಿಮಮ್ ರೆಂಟ್ಗಿಂತನೂ ರಾಯಲ್ಟಿ ಕಡಿಮೆ ಇರುವಾಗ ಮಿನಿಮಮ್ ರೆಂಟ್ ಅಮೌಂಟನ್ನು ನಾವು ಕೊಡಲೇಬೇಕು ಲ್ಯಾಂಡ್ ಲಾರ್ಡ್ಗೆ. ಅಗೇನ್ ಸೆಕೆಂಡ್ ಇಯರಲ್ಲೂ ಸಹ ಸೇಮ್ ಮಿನಿಮಮ್ ರೆಂಟ್ 2 lakh ಕೊಡಲೇಬೇಕು. ನೆಕ್ಸ್ಟ್ ಥರ್ಡ್ ಇಯರಲ್ಲಿ ನೋಡಿ, ರಾಯಲ್ಟಿ ಜಾಸ್ತಿ ಇದೆ 2,19,000, ಬಟ್ ನಾವು ಆ ಜಾಸ್ತಿ ಇರೋ 19,000 ಅಮೌಂಟನ್ನು ಮುರ್ಕೊಂಡು ಉಳಿದಿರೋ 2 lakh ಮಾತ್ರ ಲ್ಯಾಂಡ್ ಲಾರ್ಡ್ ಅಥವಾ ಲೆಸ್ಸರ್ಗೆ ಕೊಡ್ತಾ ಇದ್ದೇವೆ. ನೆಕ್ಸ್ಟ್ ಲಾಸ್ಟ್ ಇಯರ್ಗೆ 2,50,000 ಉಂಟು ರಾಯಲ್ಟಿ, ಅದನ್ನು ನಾವು ಮುರ್ಕೊಳ್ಳೋಕ್ಕಾಗಲ್ಲ 50,000. ಸೊ ಡೈರೆಕ್ಟಾಗಿ 2,50,000 ಲ್ಯಾಂಡ್ ಲಾರ್ಡ್ಗೆ ಕೊಡ್ತಿದ್ದೇವೆ. ನಾವು ಮಿನಿಮಮ್ ರೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ಶಾರ್ಟ್ ವರ್ಕಿಂಗ್ ಯಾವ ಇಯರಲ್ಲಿ ಆಗಿರುತ್ತೆ ಆ ಇಯರ್ಸಿಗೆ ಮಾತ್ರ ನಾವು ಮಿನಿಮಮ್ ರೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ನೋಡಿ 2004 ಮತ್ತು 5 ಮಾತ್ರ ಶಾರ್ಟ್ ವರ್ಕಿಂಗ್ ಇದೆ. ಹಾಗಾಗಿ ಈ 2 ಇಯರ್ಸಿಗೆ ಮಾತ್ರ ಮಿನಿಮಮ್ ರೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಫಸ್ಟ್ 2004 ನೋಡಿ, ಬೈ ರಾಯಲ್ಟಿ ಅಕೌಂಟ್ ಎಂಟ್ರಿ ನೋಡಿ, ರಾಯಲ್ಟಿ ಅಕೌಂಟ್ ಡೇಟೆಡ್ ಟು ಮಿನಿಮಮ್ ರೆಂಟ್ ಅಕೌಂಟ್. ನಾವು ರಾಯಲ್ಟಿ ಅಕೌಂಟ್ ನೋಡಬೇಕು, 1,20,000 2004 ಇದು 1,20,000. ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟೆಡ್ ಟು ಮಿನಿಮಮ್ ರೆಂಟ್ ಅಕೌಂಟ್ ಅಮೌಂಟ್ ನೋಡಿ 80,000. ಶಾರ್ಟ್ ವರ್ಕಿಂಗ್ ಇದು 80,000 ಆ್ಯಸ್ ಇಟ್ ಇಸ್ ಬರೆದು ಟೋಟಲ್ ಮಾಡಿ 2 lakh. ನಾವು ಈ ರಾಯಲ್ಟಿ ಅಮೌಂಟನ್ನು ಯಾರಿಗೆ ಪೇ ಮಾಡಬೇಕು? ಲೆಸ್ಸರ್ಗೆ ಪೇ ಮಾಡಬೇಕು. ಹಾಗಾಗಿ ನಮಗೆ ಇಲ್ಲಿ 80,000 ಲಾಸ್ ಆಗಿದ್ರೂ ನಾವು 2 lakh ಪೇ ಮಾಡಬೇಕು. ಬಿಕಾಸ್ ಮಿನಿಮಮ್ ರೆಂಟ್ 2 lakh ಕೊಡ್ತೇವೆ ಅಂತ ನಾವು ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ 2 lakh ಪೇ ಮಾಡಬೇಕು. ಮಿನಿಮಮ್ ರೆಂಟ್ ಕಾಲಮ್ ನೋಡಿ, ಈಗ ಪೇ ಮಾಡಬೇಕು. ನೆಕ್ಸ್ಟ್ 2005 ನೋಡಿ, ಆ್ಯಸ್ ಇಟ್ ಈಸ್ ಬೈ ರಾಯಲ್ಟಿ ಅಕೌಂಟ್ 1,51,000, ಬೈ ಶಾರ್ಟ್ ವರ್ಕಿಂಗ್ಸ್ 49,000 ನೋಡಿ, ಟೋಟಲ್ ಮಾಡಿ 2 lakh ಸಿಗುತ್ತೆ. ಯಾರಿಗೆ ಪೇ ಮಾಡಬೇಕು? ಟು ಲೆಸ್ಸರ್ಸ್ ಅಕೌಂಟ್ 2 lakh. ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ಪ್ರಿಪೇರ್ ಮಾಡುವಾಗ ಪ್ರೀವಿಯಸ್ ಅಕೌಂಟ್ ನೋಡಿ, ಮಿನಿಮಮ್ ರೆಂಟ್ ಅಕೌಂಟಲ್ಲಿ ನಾವು ಬೈ ರಾಯಲ್ಟಿ ಅಕೌಂಟ್ ಅಂತ ತಗೊಂಡಿದ್ದೇವೆ. ಸೊ ರಾಯಲ್ಟಿ ಅಕೌಂಟಲ್ಲಿ 2 ಮಿನಿಮಮ್ ರೆಂಟ್ ಅಂತ ಬಂದೇ ಬರುತ್ತೆ 2 ಇಯರ್ಸಿಗೆ ನೋಡಿ. 2004 ಮತ್ತು 5 ಶಾರ್ಟ್ ವರ್ಕಿಂಗ್ ಇರೋದ್ರಿಂದ 2 ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರುತ್ತೆ. ಮತ್ತು ರಾಯಲ್ಟಿ ಅಕೌಂಟ್ ಪ್ರಿಪೇರ್ ಮಾಡುವಾಗ ನೀವು ಈ ಟೇಬಲ್ನಲ್ಲಿ ನೋಡಿ, ರಾಯಲ್ಟಿ ಅಕೌಂಟ್ ಕಾಲಮನ್ನೇ ನೋಡಬೇಕು ಅಮೌಂಟಿಗೆ. 2004 ನೋಡಿ, ರಾಯಲ್ಟಿ ಅಕೌಂಟ್ ಡೇಟೆಡ್ ಟು ಮಿನಿಮಮ್ ರೆಂಟ್ ಅಕೌಂಟ್ 1,20,000. ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,20,000 ಅಮೌಂಟನ್ನು ಟೋಟಲ್ ಮಾಡಿ ಬರೀರಿ. ನೆಕ್ಸ್ಟ್ 2005 ನೋಡಿ, ಅಗೈನ್ ಸೇಮ್ 2 ಮಿನಿಮಮ್ ರೆಂಟ್ ಅಕೌಂಟ್ 1,51,000. ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ 1,51,000 ಅಮೌಂಟನ್ನು ಬರೀರಿ. ನೆಕ್ಸ್ಟ್ 2006 ನೋಡಿ, 2 ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರೀಲಿಕ್ಕಿಲ್ಲ, ಯಾಕಂದರೆ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇಲ್ಲ. ಹಾಗಾಗಿ 2 ಲೆಸ್ಸರ್ಸ್ ಅಕೌಂಟ್ ಅಂತ ಬರುತ್ತೆ. ರಾಯಲ್ಟಿ ಅಕೌಂಟ್ ಡೇಟೆಡ್ ಟು ಲೆಸ್ಸರ್ಸ್ ಅಕೌಂಟ್ 2,19,000 ನೋಡಿ, ರಾಯಲ್ಟಿ ಕಾಲಮಲ್ಲಿರೋ ಅಮೌಂಟನ್ನೇ ಬರೀತಾ ಹೋಗಲಿಕ್ಕೆ 2,19,000. ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ 2,19,000 ಅಮೌಂಟನ್ನು ಬರೀರಿ. ನೆಕ್ಸ್ಟ್ 2007 ಅಗೈನ್ ಇಲ್ಲಿ ಸಹ ಶಾರ್ಟ್ ವರ್ಕಿಂಗ್ ಇಲ್ಲ. ಹಾಗಾಗಿ 2 ಲೆಸ್ಸರ್ಸ್ ಅಕೌಂಟ್ 2,50,000 ನೋಡಿ, ರಾಯಲ್ಟಿ ಅಕೌಂಟಲ್ಲಿ 2,50,000. ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2,50,000. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಮಿನಿಮಮ್ ರೆಂಟ್ ಅಕೌಂಟನ್ನು ರೆಫರ್ ಮಾಡಿ ನೋಡಿ. ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟೆಡ್ ಟು ಮಿನಿಮಮ್ ರೆಂಟ್ ಅಕೌಂಟ್
ಮಿನಿಮಮ್ ರೆಂಟ್ ಅಕೌಂಟಲ್ಲಿ ಶಾರ್ಟ್ ವರ್ಕಿಂಗ್ ಅಕೌಂಟ್ ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ ಬರ್ತಿದ್ದೀವಿ. ಸೊ ಶಾರ್ಟ್ ವರ್ಕಿಂಗ್ ಅಕೌಂಟಲ್ಲಿ 2 ಮಿನಿಮಮ್ ರೆಂಟ್ ಅಂತ ಬರುತ್ತೆ ಎಂಟ್ರಿ. ಸೊ 80,000 ಈ ಅಮೌಂಟ್ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 80,000, ಟೋಟಲ್ 80,000 ಬರೀರಿ. ನೆಕ್ಸ್ಟ್ 2005ಗೆ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಲಾಸ್ಟ್ ಇಯರ್ ಕ್ಯಾರಿ ಫಾರ್ವರ್ಡ್ ಆಗಿರೋ ಅಮೌಂಟ್ 2005ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ 80,000 ಪ್ಲಸ್ 2 ಮಿನಿಮಮ್ ರೆಂಟ್ ಅಕೌಂಟ್ ನೋಡಿ 2005 ಶಾರ್ಟ್ ವರ್ಕಿಂಗ್ ಅಮೌಂಟ್ 49,000. ಇದೆರಡು ಅಮೌಂಟನ್ನು ಟೋಟಲ್ ಮಾಡಿದಾಗ 1,29,000 ಬರುತ್ತೆ. ಈ ಅಮೌಂಟ್ ಕೂಡ ನೆಕ್ಸ್ಟ್ ಇಯರಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,29,000. ನೆಕ್ಸ್ಟ್ ಇಯರ್ಗೆ ನೋಡಿ 2006ಗೆ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಈ ಅಮೌಂಟ್ ಕ್ಯಾರಿ ಫಾರ್ವರ್ಡ್ ಆಗಿರೋದು ನೆಕ್ಸ್ಟ್ ಇಯರಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ 1,29,000. ಇದು ಟೋಟಲ್ ಶಾರ್ಟ್ ವರ್ಕಿಂಗ್ ಅಮೌಂಟ್ ನೋಡಿ ಇಲ್ಲಿ ಟೋಟಲ್ ಶಾರ್ಟ್ ವರ್ಕಿಂಗ್ ಅಮೌಂಟ್ 1,29,000, 80,000 ಪ್ಲಸ್ 49,000 1,29,000 ಲೆಸ್ 19,000 ರಿಕವರಿ ಅಮೌಂಟ್. ನಾವು 19,000 ರುಪೀಸನ್ನು ರಿಕವರಿ ಮಾಡ್ಕೊಂಡಿರ್ತೇವೆ 1,29,000ಅಲ್ಲಿ 19,000 ರಿಕವರಿ ಮಾಡಿಕೊಂಡು ಉಳಿದಿರೋದು 1,10,000 ಅದನ್ನು ನಮಗೆ ರಿಕವರಿ ಮಾಡ್ಕೊಳ್ಳಿಕ್ಕಾಗಲ್ಲ, ಹಾಗಾಗಿ ಅದನ್ನು ಲಾಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಓಕೆ, ಇದನ್ನು ನಾವು ಬೈ ಲೆಸ್ಸರ್ ಅಕೌಂಟ್ ಅಂತ 19,000 ಅಂತ ಬರಿತೀವಿ. ಲೆಸ್ಸರ್ ಅಕೌಂಟಿಂದ ನಾವು 19,000 ರುಪೀಸನ್ನು ರಿಕವರಿ ಮಾಡ್ಕೊಳ್ತಿದ್ದೇವೆ. ನಮಗೆ ಮತ್ತೆ ಲಾಸ್ ಆಗ್ತಿದೆ 1,10,000, ಅದನ್ನು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ಸೊ ಟೋಟಲ್ 1,29,000. ಲಾಸ್ಟ್ ಅಕೌಂಟ್ ಲೆಸ್ಸರ್ ಅಕೌಂಟ್. ಲೆಸ್ಸರ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಕೂಡ ನಾವು ಮಿನಿಮಮ್ ರೆಂಟ್ ಅಕೌಂಟನ್ನೇ ರೆಫರ್ ಮಾಡಬೇಕು. ನೋಡಿ ಮಿನಿಮಮ್ ರೆಂಟ್ ಅಕೌಂಟಲ್ಲಿ ನಾವು 2 ಲೆಸ್ಸರ್ ಅಕೌಂಟ್ ಅಂತ 2004ಗೆ 2 ಲ್ಯಾಕ್ ಅಂತ ಬರ್ತಿದ್ದೀವಿ. ಅಗೇನ್ 2005ಗೆ ಕೂಡ 2 ಲೆಸ್ಸರ್ ಅಕೌಂಟ್ ಅಂತ 2 ಲ್ಯಾಕ್ ಬರ್ತಿದ್ವಿ. ಎಂಟ್ರಿ ನೋಡಿ ಮಿನಿಮಮ್ ರೆಂಟ್ ಅಕೌಂಟ್ ಡೇಟರ್ 2 ಲೆಸ್ಸರ್ ಅಕೌಂಟ್. ಲೆಸ್ಸರ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಬೈ ಮಿನಿಮಮ್ ರೆಂಟ್ ಅಕೌಂಟ್ ಅಮೌಂಟ್ ಕೂಡ ಸೇಮ್ ಬರೀಬೇಕು 2 ಇಯರ್ಸಿಗೆ. ನೋಡಿ 2004ಗೆ ಬೈ ಮಿನಿಮಮ್ ರೆಂಟ್ ಅಕೌಂಟ್ 2 ಲ್ಯಾಕ್. ಅದನ್ನು ಯಾರಿಗೆ ಕೊಡಬೇಕು? ಲೆಸ್ಸರ್ಗೆ ಯಾವ ರೂಪದಲ್ಲಿ? ಕ್ಯಾಶ್ ರೂಪದಲ್ಲಿ, ಕ್ಯಾಶ್ ಆರ್ ಬ್ಯಾಂಕ್ ಥ್ರೂ ಕೊಡಬೇಕು. 2004ಗೆ 2 ಬ್ಯಾಂಕ್ ಅಕೌಂಟ್ 2 ಲ್ಯಾಕ್ ಅಮೌಂಟನ್ನು ಬರೀರಿ. ನೆಕ್ಸ್ಟ್ ಇಯರ್ಗೂ ಸೇಮ್ 2005ಗೆ ನೋಡಿ ಬೈ ಮಿನಿಮಮ್ ರೆಂಟ್ ಅಕೌಂಟ್ 2 ಲ್ಯಾಕ್, ಅದನ್ನು ಬ್ಯಾಂಕ್ ಥ್ರೂ ಕೊಡಬೇಕು. 2 ಬ್ಯಾಂಕ್ ಅಕೌಂಟ್ 2 ಲ್ಯಾಕ್ ಟೋಟಲ್ ಮಾಡಿ ಬರೀರಿ. ನೆಕ್ಸ್ಟ್ 2006ಗೆ ನೋಡಿ ಶಾರ್ಟ್ ವರ್ಕಿಂಗ್ ಇರಲ್ಲ 2006ಗೆ, ಬಟ್ ರಿಕವರಿ ಮಾಡ್ಕೊಂಡಿದ್ದಾರೆ ಲೆಸ್ಸಿಯವರು. 2006ಗೆ ಬೈ ರಾಯಲ್ಟಿ ಅಕೌಂಟ್ 2,19,000 ಉಂಟು. ಸೇಲ್ ಮಾಡಿ ಬಂದಿರೋ ಅಮೌಂಟ್ 2,19,000. ಈ 2,19,000ಅಲ್ಲಿ ಲೆಸ್ಸಿ ಅವರು ಏನು ಮಾಡ್ತಾರೆ, ಅವರಿಗಾಗಿರೋ ಲಾಸನ್ನು ಪ್ರೀವಿಯಸ್ ಇಯರ್ 2 ಇಯರ್ಸಲ್ಲಿ ಅವರಿಗೆ ಏನು ಲಾಸ್ ಆಗಿದೆ ಅದರಲ್ಲಿ 19,000 ರುಪೀಸನ್ನು ರಿಕವರಿ ಮಾಡ್ಕೊಳ್ತಾರೆ. ರಿಮೈನಿಂಗ್ ಉಳಿದಿರೋದೆಷ್ಟು 2 ಲ್ಯಾಕ್, ಅದನ್ನು ಲೆಸ್ಸರ್ ಅವರಿಗೆ ಪೇ ಮಾಡಬೇಕು. ಹಾಗಾಗಿ 2006ಅಲ್ಲಿ 2 ಬ್ಯಾಂಕ್ ಅಕೌಂಟ್ ಅಂತ 2 ಲ್ಯಾಕ್, 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ 19,000 ರುಪೀಸನ್ನು ಬರೀತಾರೆ. ಅದನ್ನು ಬ್ರ್ಯಾಕೆಟಲ್ಲಿ ರಿಕವರಿ ಅಂತ ಬರ್ಕೊಳ್ಳಿ, ಆಗ ಗೊತ್ತಾಗುತ್ತೆ 19,000 ರಿಕವರಿ ಮಾಡ್ಕೊಂಡಿರೋದಂತ. ನೆಕ್ಸ್ಟ್ 2007ಅಲ್ಲಿ ನೋಡಿ ಅಗೇನ್ ಬೈ ರಾಯಲ್ಟಿ ಅಕೌಂಟ್ 2,50,000. ಇದರಲ್ಲಿ ಸರ್ಪ್ಲಸ್ 50,000 ಉಂಟು, ಆದರೆ ಅದನ್ನು ರಿಕವರಿ ಮಾಡ್ಕೊಳ್ಳೋಕ್ಕಾಗಲ್ಲ. ಏನೇ ರಿಕವರಿ ಮಾಡ್ಕೊಳ್ಳೋದಿದ್ರು 3 ಇಯರ್ಸ್ ಒಳಗಡೆ ರಿಕವರಿ ಮಾಡ್ಕೊಳ್ಳಿ ಅಂತ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಮೌಂಟನ್ನು ಡೈರೆಕ್ಟಾಗಿ ಲೆಸ್ಸರ್ಗೆ ಟ್ರಾನ್ಸ್ಫರ್ ಮಾಡಿ 2 ಬ್ಯಾಂಕ್ ಅಕೌಂಟ್ 2,50,000.